ಇಲ್ಲಿ ಸೂಜಿ ಚುಚ್ಚ ಬದಲಾಗಿ ಇಲ್ಲೊಂದು ಮೆಂತೆ ಕಾಳು ಹಾಕಿದ್ರೆ ಸಿಂಪಲ್ ಲಾಜಿಕ್. ಒಂದು ಮೆಂತೆ ಕಾಳು ತಗೊಂಡು ಇಲ್ಲಿ ಟೇಪ್ ಹಾಕ್ಬಿಟ್ರೆ ಬರೀ 10 ನಿಮಿಷ. 5 ಗಂಟೆಯಿಂದ 7 ಗಂಟೆ ತನಕ ದೊಡ್ಡ ಕರಳು ಟೈಮ್. ಆ ಟೈಮಲ್ಲಿ ನಿಮ್ಗೆ ಮೋಷನ್ಗೆ ಹೋಗ್ತೀಯ. ಅದೇ ಸಂಜೆ 5ರಿಂದ 7 ಕಿಡ್ನಿ ಟೈಮ್, ಕಿಡ್ನಿ ಮೆರಿಡಿಯನ್. ಯಾವಾಗ ಲಾರ್ಜ್ ಇಂಟೆಸ್ಟೈನ್ ಕೂಲ್ ಮಾಡ್ತೀವೋ ಕಿಡ್ನಿನೂ ಕೂಲ್ ಆಗುತ್ತೆ. ಒಂದು ಮೆಂತೆ ಕಾಳು ಹಾಕಿರ್ಗಿನಾಗಿ ಯಾವ ಆರ್ಗನ್ ಅಲ್ಲಾದ್ರೂ ಹೀಟನ್ನು ಇನ್ಕ್ರೀಸ್ ಮಾಡ್ಬೋದು, ಅದ್ರ ಫಂಕ್ಷನ್ ಇನ್ಕ್ರೀಸ್ ಮಾಡ್ಬೋದು. ಅಲ್ಲೇನಾರು ನರಿಶ್ಮೆಂಟ್ ಇಲ್ಲ ಅಂದ್ರೆ ಆ ನರಿಶ್ಮೆಂಟ್ ಇನ್ಕ್ರೀಸ್ ಮಾಡ್ಬೋದು. ಎವ್ರಿಥಿಂಗ್ ಪಾಸಿಬಲ್ ವಿತ್ ಮೆರಿಡಿಯನ್ ಪಾಯಿಂಟ್ಸ್. ಈ ಮೆರಿಡಿಯನ್ನ ಇವತ್ತು ನಿನ್ನ ಹೋದ ವರ್ಷನ 100 ವರ್ಷದಿಂದ ಯಾರು ಹುಟ್ಟಾಕಿರೋದಲ್ಲ. ಈ ಮೆರಿಡಿಯನ್ ಕಾನ್ಸೆಪ್ಟು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ 2000 ವರ್ಷದ ಇತಿಹಾಸ ಇದೆ. ಪೈಲ್ಸ್ ಪ್ರಾಬ್ಲಮ್ ಇತ್ತು ಅನ್ಕೊಳ್ಳಿ, ಇಲ್ಲಾಂದ್ರೆ ಮೋಷನ್ ತುಂಬಾ ಹಾರ್ಡ್ ಆಗ್ತಿದೆ. ಯಾಕಾಗತ್ತಂದ್ರೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಹೀಟ್ ಜಾಸ್ತಿ ಆಗಿರುತ್ತೆ. ದಿಸ್ ಈಸ್ ದ ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿಂದ ಇಲ್ಲಿ ಎಂಡ್ ಆಗುತ್ತೆ. ದಿಸ್ ಈಸ್ ದ ಲಾರ್ಜ್ ದೊಡ್ಡ ಕರಳು ಮೆರಿಡಿಯನ್. ಸೊ ಇದು ಲಾರ್ಜ್ ಇಂಟೆಸ್ಟೈನ್ ಹೀಟ್ ಪಾಯಿಂಟ್. ಇಲ್ಲೊಂದು ನೀಡಲ್ ಹಾಕಿದ್ರೆ ನಿಮಗೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಹೀಟ್ ಕಡಿಮೆ ಆಗ್ಬಿಟ್ಟು ಮೋಷನ್ ಸ್ಮೂತ್ ಆಗಿ ಆಗುತ್ತೆ. ಇದನ್ನ ನಾನು ಇನಿಷಿಯಲ್ ಡೇಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಟ್ ಸೂಜಿ ಚುಚ್ಚುತ್ತಾನೆ ಅಂತ ಕೆಲವರು ಬರ್ದೇ ಹೋಗೋರು. ಚುಚ್ಕೊಳಕ್ ಭಯ ಅಲ್ವಾ? ಚುಚ್ಚುತ್ತಿದ್ದೆ ನಾನು, ಅಕ್ಯುಪಂಚರ್ ಅಲ್ವಾ. ದೆನ್ ನಾನೇನ್ ಮಾಡಿದೆ, ತುಂಬಾ ಜನ ಕಲಿಯೋದು ಕಷ್ಟ, ಪ್ರಾಕ್ಟೀಸ್ ಮಾಡೋದು ಕಷ್ಟ. ಬಟ್ ಇವಾಗ ಸುಚ್ಚಕ್ಕೂ ಅಲ್ಲಿ ಯಾವ ಸ್ಕಿಲ್ ಇರಬೇಕು. ಅಲ್ಲಿ ಯಾವ್ದು ನರ್ವ್ನ ಡ್ಯಾಮೇಜ್ ಮಾಡಬಾರ್ದು, ಕರೆಕ್ಟ್ ಪೊಸಿಷನ್ ಅಲ್ಲಿ ಎಕ್ಸಾಕ್ಟ್ ಡೈರೆಕ್ಟ್, ಅದಕ್ಕೊಂದು ಡೈರೆಕ್ಷನ್ ಇರುತ್ತೆ. ಓಕೆ, ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್ ಇಟ್ ಇಸ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ನೀನು ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನೀಡ್ಲು ಮಾಡಬೇಕು. ಬಟ್ ಆ ಸ್ಕಿಲ್ಸ್ ಇತ್ತು, ಮಾಡ್ತಾ ಇದ್ದೆ. ಬಟ್ ಪೇಷಂಟ್ ಕಡೆಯಿಂದ ಒಂದು ನೋವಾಗುತ್ತೆ. ಹೋದಾಗೆಲ್ಲ ಚುಚ್ಚುತ್ತಾರೆ, ಮಕ್ಕಳು ಬರಲ್ಲ, ಚುಚ್ಚುತ್ತಾರೆ, ಚುಚ್ಚೋ ಡಾಕ್ಟರ್ ಅನ್ನೋರು. ಸೊ ನಾನೇನು ಮಾಡಿದೆ, ಆಫ್ಟರ್ 2016-17 ಅಲ್ಲಿ ಸೇಮ್ ಲಾಜಿಕ್, ಲಾರ್ಜ್ ಇಂಟೆಸ್ಟೈನ್ 4ನ ಸೇಮ್ ಇವಾಗ ಬಾಡಿನಲ್ಲಿ ಏನಿರುತ್ತೆ ಮೆರಿಡಿಯನ್ ಬೆರಳಲ್ಲಿ ಇರುತ್ತೆ. ಸೊ ದ ಸೇಮ್ ಲಾರ್ಜ್ ಇಂಟೆಸ್ಟೈನ್ ಪಾಯಿಂಟ್ ಎಲ್ಲಿರುತ್ತಪ್ಪ ಅಂತಂದ್ರೆ ಇಲ್ಲಿರುತ್ತೆ. ಇಲ್ಲಿ ನಾನೊಂದು ಸೇಮ್ ಲಾರ್ಜ್ ಇಂಟೆಸ್ಟೈನ್ 4 ನೋಡಿ, ಇದು ಸ್ಟ್ರಕ್ಚರ್ ಹಂಗೆ ಇದೆ. ಇದು ಬಾಡಿ, ಇವೆರಡು ಲೆಂತ್ ಇದಾವಲ್ವಾ, ಇವೆರಡು ಕಾಲುಗಳು, ಇವೆರಡು ಕೈಗಳು. ಇದು ಬಲಗೈ, ಇದು ಎಡಗೈ. ಲಾರ್ಜ್ ಇಂಟೆಸ್ಟೈನ್ ಎಲ್ಲಿದೆ? ರಿಸ್ಟ್ ಮೇಲ್ಗಡೆ ಇದೆ, ರಿಸ್ಟ್ ಇಂದ ಮೇಲ್ಗಡೆ. ಸೊ ಇದು ರಿಸ್ಟ್ ಜಾಯಿಂಟ್, ಮಣಿಕಟ್ಟು. ಇದು ಎಲ್ಬೋ, ಇದು ಶೋಲ್ಡರ್ ಜಾಯಿಂಟ್. ಸೊ ಇದ್ರ ಮೇಲ್ಗಡೆ ಇಲ್ಲಿ ಪಾಯಿಂಟ್. ಇಲ್ಲಿ ಏನಿರುತ್ತೋ ಅದೇ ಪಾಯಿಂಟ್ ಇಲ್ಲಿರುತ್ತೆ. ಹೌದಾ? ಸೊ ಇಲ್ಲಿ ಸೂಜಿ ಏನ್ ಪಾಯಿಂಟ್ ಇರುತ್ತೋ ಅದು ಸುಜೋಕ್ ಮೆರಿಡಿಯನ್, ಇದು ಬಯೋಲ್ ಮೆರಿಡಿಯನ್ ಅಂತಾರೆ. ಇಲ್ಲಿ ಸೂಜಿ ಚುಚ್ಚ ಬದಲಾಗಿ ಇಲ್ಲೊಂದು ಮೆಂತೆ ಕಾಳು ಹಾಕಿದ್ರೆ ಸಾಕು. ಸಿಂಪಲ್ ಲಾಜಿಕ್. ಒಂದು ಮೆಂತೆ ಕಾಳು ತಗೊಂಡು ಇಲ್ಲಿ ಟೇಪ್ ಹಾಕ್ಬಿಟ್ರೆ ಬರೀ 10 ನಿಮಿಷ. ಅಲ್ಲಿ ಹಾಕ್ತಾ ಇದ್ರು, ನೋಡಿದ್ರಲ್ವಾ? ಬೇಕಾದ್ರೆ ನಿಮ್ಮ ಬೇರೆ ಹಾಕ್ಬಾರ್ದು, ಅದನ್ನ ಕಲ್ತರ್ ಮಾತ್ರ ಹಾಕ್ಬೇಕು. ಯಾರೋ ಯಾರೊಬ್ರು ಫೋನ್ ಮಾಡಿದ್ರು ಲಾಸ್ಟ್ ಒಂದು 3 to 4 years ಬ್ಯಾಕ್. ನಾನು ನಾರ್ಮಲಿ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತ ಒಂದು 1 year ಕೋರ್ಸ್ ಇದು. ಈ ಕಂಪ್ಲೀಟ್ ಸೈನ್ಸ್ ಮೆರಿಡಿಯನ್ ಕಲಿಯೋದಕ್ಕೆ 1 year ಆಗುತ್ತೆ. ನಾನು ವಿಡಿಯೋಸ್ನ ನಮ್ಮ ಸ್ಟೂಡೆಂಟ್ಸಿಗೆ ಮಾತ್ರ ಕೊಡೋದು, ಹೊರಗಡೆ ಬಿಡಲ್ಲ. ಆ ಕೋರ್ಸದ್ ಮಾತ್ರ. ಈ ಕಲರ್ ಥೆರಪಿದು, ಅಕ್ಯುಪ್ರೆಷರ್ದು, ಸೀಡ್ ಥೆರಪಿದು ಎಲ್ಲ ಜನರಿಕ್ ಎಲ್ಲ ಕಡೆ ಮಾಡ್ತೀನಿ. ಇದು ಎಲ್ಲ ಒಂದು ಯೂಟ್ಯೂಬಲ್ಲಿ ಪ್ರೈವೇಟ್ ಇರೋದು ಪಬ್ಲಿಕ್ ಆಗ್ಬಿಟ್ಟಿತ್ತು ವಿಡಿಯೋ. ಈ ಯಾರೋ ಪಾಯಿಂಟ್ ನೋಡ್ಬಿಟ್ಟು ಇದಕ್ಕೊಂದು ಮೆಂತೆ ಕಾಳು ಹಾಕ್ಬಿಟ್ಟಿದ್ದಾರೆ, ಅವರೇ ಫೋನ್ ಬಂತು. ಯಾರೋ ಹಿಂಗೆ ಹೇಳಿ, ಸರ್ ಹಿಂಗೆ ಮೆಂತೆ ಕಾಳು ಹಾಕೊಂಡ್ಬಿಟ್ಟಿದ್ವಿ, ಕಾಲ್ ಸ್ವೆಲ್ಲಿಂಗ್ ಆಗ್ಬಿಟ್ಟಿದೆ ಅಂತ. ಯಾಕೆ ಗೊತ್ತಾ? ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆ ತನಕ ದೊಡ್ಡ ಕರಳು ಟೈಮ್. ಆ ಟೈಮಲ್ಲಿ ನಿಮ್ಗೆ ಮೋಷನ್ಗೆ ಹೋಗ್ತೀಯ. ಅದೇ ಸಂಜೆ 5ರಿಂದ 7 ಕಿಡ್ನಿ ಟೈಮ್, ಕಿಡ್ನಿ ಮೆರಿಡಿಯನ್. ಯಾವಾಗ ಲಾರ್ಜ್ ಇಂಟೆಸ್ಟೈನ್ ಕೂಲ್ ಮಾಡ್ತೀವೋ ಕಿಡ್ನಿನೂ ಕೂಲ್ ಆಗುತ್ತೆ. ಕಿಡ್ನಿ ಕೂಲ್ ಆದ್ರೆ ಕಾಲ್ ಸ್ವೆಲ್ಲಿಂಗ್ ಆಗುತ್ತೆ. ಅವಾಗ ಅವ್ರಿಗೆ ಹೇಳಿದೆ, ಇದಕ್ಕೆ ಕೌಂಟರ್ ಪಾಯಿಂಟ್ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ರಿವರ್ಸ್ ಮಾಡೋದಕ್ಕೆ. ರಿವರ್ಸ್ ಮಾಡಿದ್ಮೇಲೆ 3 days ಬಿಟ್ಟು ಹೇಳು ಅಂತಂದೆ. ಇಲ್ಲ ಸರ್, ಎಲ್ಲ ಸರಿ ಹೋಗಿದೆ ಅಂದ್ರು. ಸೊ ಲೈಕ್ ದಟ್ ಮೆರಿಡಿಯನ್ ಪಾಯಿಂಟ್ಸ್ ನಾನು ಓನ್ಲಿ 1 year ಟ್ರೈನಿಂಗ್ ಯಾರು ಅಟೆಂಡ್ ಆಗ್ತಾರೋ, ಇವಾಗ ಸಂಕ್ರಾಂತಿನಲ್ಲಿ ಜಾಯಿನ್ ಆದ್ರು ಜನವರಿಗೆ. ಸೊ ಅವ್ರಿಗೆ ನೆಕ್ಸ್ಟ್ ಮಂತ್ ಮುಗೀತೈತೆ ಕೋರ್ಸ್.
ಮತ್ತೆ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಟ್ರೆಡಿಷನಲ್ ಎನರ್ಜಿ 6 ಮಂತ್ ಅಲ್ಲ 1 ಇಯರ್ ಕೋರ್ಸ್ ಆಯಿತು. ಒಂದು 8 to 10 ಮಂತ್ಸ್ ಆಗುತ್ತೆ. ಆಮೇಲೆ ಒಂದು 2 ಮಂತ್ಸ್ ನಾವು ಪ್ರಾಕ್ಟಿಕಲ್ ಕ್ಲಾಸಸ್ ತಗೋತೀವಿ. ಟೋಟಲ್ 1 ಇಯರ್ ಆಗುತ್ತೆ. ಒಂದು ಮೆಂತೆ ಕಾಳು ಹಾಕಿರ್ಗಿನಾಗಿ ಯಾವ ಆರ್ಗನ್ ಅಲ್ಲಾದರೂ ಹೀಟನ್ನು ಇನ್ಕ್ರೀಸ್ ಮಾಡ್ಬೋದು, ಅದ್ರ ಫಂಕ್ಷನ್ ಇನ್ಕ್ರೀಸ್ ಮಾಡ್ಬೋದು, ಅಲ್ಲೇನಾರು ನರಿಶ್ಮೆಂಟ್ ಇಲ್ಲ ಅಂದರೆ ಆ ನರಿಶ್ಮೆಂಟ್ ಇನ್ಕ್ರೀಸ್ ಮಾಡ್ಬೋದು. ಎವ್ರಿಥಿಂಗ್ ಪಾಸಿಬಲ್ ವಿತ್ ಮೆರಿಡಿಯನ್ ಪಾಯಿಂಟ್ಸ್. ಈ ಮೆರಿಡಿಯನ್ನ ಇವತ್ತು ನಿನ್ನ ಹೋದ ವರ್ಷನ 100 ವರ್ಷದಿಂದ ಯಾರು ಹುಟ್ಟಾಕಿರೋದಲ್ಲ. ಈ ಮೆರಿಡಿಯನ್ ಕಾನ್ಸೆಪ್ಟು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನಲ್ಲಿ 2000 ವರ್ಷದ ಇತಿಹಾಸ ಇದೆ. 2000 ವರ್ಷದ ಇತಿಹಾಸ ಇದೆ ಈ ಮೆರಿಡಿಯನ್ಸ್ ಕಾನ್ಸೆಪ್ಟಿಗೆ. ನಮ್ಮ ಇಂಡಿಯನ್ ಸೈನ್ಸ್ ಅಲ್ಲಿ ಚಕ್ರಗಳು ಅಂತ ಹೇಳ್ತೀವಿ, ಚೈನೀಸ್ ಫಿಲಾಸಫಿನಲ್ಲಿ ಮೆರಿಡಿಯನ್ಸ್ ಅಂತ ಕರೀತಾರೆ. ಓಕೆ, ಸೊ ದಿಸ್ ಈಸ್ ಅವರ್ ರಿಸರ್ಚ್. ಯಾವ ಚಕ್ರದಲ್ಲಿ ಯಾವ ಮೆರಿಡಿಯನ್ನಲ್ಲಿ ಈ ಇಂಬ್ಯಾಲೆನ್ಸ್ ಆದ್ರೆ ನಿಮ್ಗೆ ಯಾವ ಥರ ಕಾಯಿಲೆಗಳು ಬರುತ್ತೆ ಅಂತ. ಸೊ ಇವಾಗ ದಸರಾಗೆ ಆ ಕೋರ್ಸ್ ಮುಗೀತೈತೆ. ತುಂಬ ಜನ ಆಲ್ರೆಡಿ 100,000 ಜನ ಕಾಯ್ತಾ ಇದ್ದಾರೆ ನೆಕ್ಸ್ಟ್ TM ಕೋರ್ಸ್ ಯಾವಾಗ, ನೆಕ್ಸ್ಟ್ TM ಕೋರ್ಸ್ ಅಂತ. ಮೇಬಿ ಈಗ ಒಬ್ಬನೇ ಬಸವರಾಜ್ ಇರೋದು, ಎಷ್ಟು ಕೋರ್ಸ್ ಮಾಡೋದು? ಮರಿ ಬಸವರಾಜ್ಗಳು ತುಂಬ ಜನ ಬೇಕು. ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇವಾಗ ಚಿಕ್ಕದಾಗಿ. ನನ್ನ ಸ್ಟೂಡೆಂಟ್ಸನ್ನು ಪಾಠ ಮಾಡ್ತಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ಫೈನಲ್ ಆಗಿ ಒಂದು ಊರಲ್ಲಿ ಒಬ್ಬ ಹೀಲರ್ ಇದ್ರೆ, ಅಟ್ಲೀಸ್ಟ್ ಒಂದು ಹೋಬಳಿಯಲ್ಲಿ ಒಂದು 2-3 ಹೀಲರ್ಸ್ ಇದ್ರೆ ನಾವು ಮಾಸಾಗಿ ಮೆಡಿಸಿನ್ ಕಡಿಮೆ ಮಾಡ್ಬೋದು. ಎರಡೇ ಆಗಬೇಕಾಗಿರೋದು. ಜನ ಆರೋಗ್ಯವಾಗಿರ್ಬೇಕಂದ್ರೆ ಎರಡೇ. ಒಂದು, ದೇಶಿ ತಳಿ ಆಹಾರ ತಗೋಬೇಕು, ಮಾಸಾಗಿ ಬೆಳಿಬೇಕು. ಎರಡನೇದು, ಈ ಥರ ನಮ್ಮ ನೇಟಿವ್ ಮೆಡಿಸಿನ್ ಅಂತ ಕಲಿಬೇಕು. ಇದು ರೈಟ್ ನ್ಯೂಸ್.